ಸ್ನೇಹಿತರೆ, ಇವತ್ತು ನಾವು ಚಾಟ್ ಜಿಪಿಟಿಯಲ್ಲಿ ಯಾವ ರೀತಿ ನಾವು ಫ್ರೀಯಾಗಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬಹುದು ಅಂತ ಚರ್ಚೆ ಮಾಡೋಣ. ಚಾಟ್ ಜಿಪಿಟಿನ ನೀವು ಯೂಸ್ ಮಾಡಬೇಕು ಅಂದರೆ ಅಲ್ಲಿ ಸಂಪೂರ್ಣವಾಗಿ ನೀವು ಅಕೌಂಟನ್ನು ಕಂಪಲ್ಸರಿಯಾಗಿ ಕ್ರಿಯೇಟ್ ಮಾಡಲೇಬೇಕು ಅಥವಾ ಲಾಗಿನ್ ಮಾಡಲೇಬೇಕು. ಲಾಗಿನ್ ಮಾಡದೆ ನಿಮಗೆ ಚಾಟ್ ಜಿಪಿಟಿಯಲ್ಲಿ ಯಾವುದೇ ರೀತಿಯಲ್ಲಿ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಮತ್ತೆ ಅಲ್ಲಿ ಲಾಗಿನ್ ಮಾಡ್ತಿರ್ಬೇಕಾದ್ರೆ ಏನೇನು ಡೀಟೇಲ್ಸ್ನ ಹಾಕಬೇಕಾಗುತ್ತೆ, ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಚಾಟ್ ಜಿಪಿಟಿನ ನೀವು ಯೂಸ್ ಮಾಡಬೇಕು ಅಂದರೆ ಚಾಟ್ ಜಿಪಿಟಿ ಸಪ್ರೇಟ್ ಅಂತ ಆ್ಯಪ್ ಕೂಡ ಇದೆ ಸ್ನೇಹಿತರೆ. ಇಲ್ಲಾಂದರೆ ನೀವು ಬ್ರೌಸರ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನಲ್ಲೂ ಕೂಡ ಹೋಗಿಬಿಟ್ಟು ಯೂಸ್ ಮಾಡ್ಕೋಬಹುದು. ನಾನೀಗ ಬ್ರೌಸರ್ನಲ್ಲಿ ಹೋಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲು ಯಾವುದಾದ್ರೂ ಒಂದು ಬ್ರೌಸರ್ನ ಕ್ರೋಮ್ ಬ್ರೌಸರ್ ಇರ್ಬೋದು, ಇನ್ಯಾವುದೇ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಅಲ್ಲಿ ಸರ್ಚ್ನಲ್ಲಿ ಗೂಗಲ್ ಸರ್ಚ್ನಲ್ಲಿ ಇಲ್ಲಿ ಚಾಟ್ ಜಿಪಿಟಿ ಅಂತ ಸರ್ಚ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಚಾಟ್ ಜಿಪಿಟಿ ಅಂತ ಸರ್ಚ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಮೇಲ್ಗಡೆ ಇಂಟ್ರೊಡ್ಯೂಸಿಂಗ್ ಚಾಟ್ ಜಿಪಿಟಿ ಅಂತ ಇದೆ. ಇಲ್ಲಿ ಕೆಳಗಡೆ ಓಪನ್ ಎಐ ಅಂತ ಇದೆ. ಮತ್ತೆ ಇಲ್ಲಿ ಸ್ವಲ್ಪ ಕೆಳಗಡೆ ಚಾಟ್ ಜಿಪಿಟಿ ಅಂತ ಇಲ್ಲಿ ನೇರವಾಗಿ ಕೊಟ್ಟಿದ್ದಾರೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳೋಣ. ಚಾಟ್ ಜಿಪಿಟಿ ಅಂತ ಇಲ್ಲಿ ಇದೆ ನೋಡಿ. ಓಪನ್ ಮಾಡಿದ ನಂತರದಲ್ಲಿ ಈ ರೀತಿ ಚಾಟ್ ಜಿಪಿಟಿ ಒಂದು ಮೆನು ಓಪನ್ ಆಗಿದೆ ಸ್ನೇಹಿತರೆ. ಓಪನ್ ಆಗಿದ ನಂತರದಲ್ಲಿ ಇಲ್ಲಿ ಲಾಗಿನ್ ಆರ್ ಸೈನ್ ಅಪ್ ಅಂತ ಎರಡು ಆಪ್ಷನ್ಸ್ ಇದೆ. ನೀವು ಆಲ್ರೆಡಿ ಅಕೌಂಟನ್ನು ಹೊಂದಿದ್ರೆ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸೈನ್ ಅಪ್ ಫಾರ್ ಫ್ರೀ ಅಂತ ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಈ ರೀತಿ ಅಕ್ಸೆಪ್ಟ್ ಆಲ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನೀವು ಅಕೌಂಟನ್ನು ಇದುವರೆಗೂ ಹೊಂದಿಲ್ಲ ಅಂದರೆ ನೀವು ಸೈನ್ ಅಪ್ ಫಾರ್ ಫ್ರೀ ಅಂತ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಇಮೇಲ್ ಅಡ್ರೆಸ್ನ ಹಾಕಿ ಅಂತ ಹೇಳ್ತಾ ಇದೆ. ಇಲ್ಲಿ ಕೆಳಗಡೆ ನೋಡ್ಬೋದು ಫೋನ್ ನಂಬರ್ ಮೂಲಕನೂ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಗೂಗಲ್ ಅಕೌಂಟ್ ಮೂಲಕ, ಮೈಕ್ರೋಸಾಫ್ಟ್ ಅಕೌಂಟು ಅಥವಾ ಆ್ಯಪಲ್ ಅಕೌಂಟ್ ಮೂಲಕನೂ ಕೂಡ ನೀವು ಅಕೌಂಟನ್ನು ನೇರವಾಗಿ ಕ್ರಿಯೇಟ್ ಮಾಡ್ಕೋಬೋದು. ನಾನಿಲ್ಲಿ ಇಮೇಲ್ ಅಡ್ರೆಸ್ ಮೂಲಕ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಒಂದು ಇಮೇಲ್ ಅಡ್ರೆಸ್ನ ಹಾಕಿಬಿಟ್ಟು ನಾನು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಚಾಟ್ ಜಿಪಿಟಿನಲ್ಲಿ ನಾನು ಇಮೇಲ್ ಅಡ್ರೆಸ್ಗೆ ಒಂದು OTP ಬರುತ್ತೆ ಸ್ನೇಹಿತರೆ. OTP ನಾವು ಅಂದರೆ ಇಲ್ಲಿ ಮೊದಲು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು. ಒಂದು ಯಾವುದಾದ್ರೂ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಇಮೇಲ್ ಅಡ್ರೆಸ್ನ ನಂತರದಲ್ಲಿ ಆ ಪಾಸ್ವರ್ಡ್ ಅನ್ನೋದು 12 ಡಿಜಿಟ್ಸ್ ಇರಬೇಕು. ಅಂದರೆ 12 ಅಂಕೆಗಳ ಒಂದು ಪಾಸ್ವರ್ಡನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಅಕೌಂಟ್ ಆಲ್ರೆಡಿ ಎಕ್ಸಿಸ್ಟ್ ಅಂತ. ನಂತರದಲ್ಲಿ ಇಮೇಲ್ ಐಡಿಗೆ ಬಂದಿರುವಂಥ OTPನ ನಾವು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ಮೇಲ್ಗಡೆ ನೋಡ್ಬೋದು ಇಮೇಲ್ ಐಡಿನಲ್ಲಿ ಒಂದು OTP ರಿಸೀವ್ ಆಗಿದೆ. ನಾನು ಬೇರೆ ಇಮೇಲ್ ಐಡಿ ಯೂಸ್ ಮಾಡಿದೆ. ಈ ಒಂದು ಇಮೇಲ್ ಐಡಿಗೆ ಬಂದಿರುವಂಥ OTPನ ಇಲ್ಲಿ ಹಾಕಿಬಿಟ್ಟು ಕಂಟಿನ್ಯೂ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು. ಹಾಕಿದ್ದೀನಿ. ಹಾಕಿಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಮತ್ತೆ ಏನೇನು ಹಾಕಬೇಕು ನೋಡಿ, ಫುಲ್ ನೇಮ್ ಹಾಗೂ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತೆ. ಫುಲ್ ನೇಮ್ ಹಾಗೂ ಡೇಟ್ ಆಫ್ ಬರ್ತನ್ನು ಹಾಕಿಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು. ಡೇಟ್ ಆಫ್ ಬರ್ತ್ ಕೂಡ ಹಾಕಬೇಕಾಗುತ್ತೆ. ಮಂತು ಡೇಟು ಇಯರ್ ಅಂತ ಇದೆ ಸ್ನೇಹಿತರೆ. ಡೇಟ್ ಮಂತು ಇಯರ್ ಇಲ್ಲ, ಮೊದಲು ತಿಂಗಳು, ನಂತರದಲ್ಲಿ ತಾರೀಕು, ನಂತರದಲ್ಲಿ ವರ್ಷವನ್ನು ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಕಂಟಿನ್ಯೂ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಸಂಪೂರ್ಣ ಅಂತ ಅಕೌಂಟ್ ಅನ್ನೋದು ರೆಡಿ ಆಯಿತು. ನೋಡ್ಬೋದು ಈ ರೀತಿ ಅಕೌಂಟನ್ನು ಸಂಪೂರ್ಣವಾಗಿ ರೆಡಿಯಾಗಿದೆ. ಈಗ ನಾವು ಒಂದು ಸಾರಿ ಇದನ್ನು ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಟಿಪ್ಸ್ ಫಾರ್ ಗೆಟಿಂಗ್ ಸ್ಟಾರ್ಟೆಡ್ ಅಂತ ಬರ್ತಾ ಇದೆ. ಇಲ್ಲಿ ಓಕೆ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಆಸ್ಕ್ ಎನಿಥಿಂಗ್ ಅಂತ ಓಪನ್ ಆಗಿದೆ. ಮೆಸೇಜ್ ನಾವು ಏನು ಬೇಕಾದರೂ ನಾವು ಅದಕ್ಕೆ ಒಂದು ಏನಾದರೂ ಆಸ್ಕ್ ಮಾಡ್ಬೋದು ಅಥವಾ ಏನಾದರೂ ಟಾಸ್ಕ್ನ ಕೊಟ್ಟು ನಾವು ಫೋಟೋ ಎಡಿಟಿಂಗ್ ಅಥವಾ ವಿಡಿಯೋ ಎಡಿಟಿಂಗ್ ಏನು ಬೇಕಾದರೂ ಮಾಡ್ಕೋಬೋದು. ಈ ರೀತಿ ನೋಡ್ಬೋದು ಚಾಟ್ ಜಿಪಿಟಿ ಸಂಪೂರ್ಣವಾಗಿ ಅಕೌಂಟ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ನಂತರದಲ್ಲಿ ಇಲ್ಲಿ ಚಾಟ್ ಜಿಪಿಟಿ ಇಲ್ಲಿ ನೋಡ್ಬೋದು ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಅಪ್ಗ್ರೇಡ್ ಕೂಡ ಮಾಡ್ಕೋಬೋದು. ಚಾಟ್ ಜಿಪಿಟಿ ಪ್ಲಸ್ ಅಂದರೆ ಇದಕ್ಕಿಂತ ಜಾಸ್ತಿ ಫೀಚರ್ಸ್ಗಳು ಅಲ್ಲಿ ಸಿಗುತ್ತೆ. ಅಪ್ಗ್ರೇಡ್ ಅಂತ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಇದು ಫ್ರೀ ಸರ್ವಿಸ್ ಇಲ್ಲ ಸ್ನೇಹಿತರೆ. ಅಪ್ಗ್ರೇಡ್ ಮಾಡಿದರೆ ನಮಗೆ ನಾವು ದುಡ್ಡನ್ನು ಕೊಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಕೆಳಗಡೆ ಪ್ರತಿ ತಿಂಗಳು $20 ಅಂತ ತೋರಿಸ್ತಾ ಇದೆ. ಇಷ್ಟು ಅಮೌಂಟನ್ನು ನಾವು ಪೇ ಮಾಡಿಬಿಟ್ಟು ನಾವು ಅದರ ಒಂದು ಪ್ಲಸ್ ಒಂದು ಏನೊಂದು ವರ್ಷನ್ ಇದೆ ಅದನ್ನು ಯೂಸ್ ಮಾಡ್ಕೋಬೋದು. ಅದರಲ್ಲಿ ಜಾಸ್ತಿ ಒಂದು ಫೀಚರ್ಸ್ಗಳು ಜಾಸ್ತಿ ಸಿಗುತ್ತೆ. ಅದರ ಒಂದು ಸಂಪೂರ್ಣವಾದಂಥ ಆಕ್ಸೆಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಬೇರೆ ಬೇರೆ ಪ್ಲ್ಯಾನ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ನಿಮ್ಗೆ ಇಷ್ಟವಾದಂಥ ಪ್ಲ್ಯಾನನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ಟು ಯೂಸ್ ಮಾಡಬಹುದು. ಅದೇ ಸ್ನೇಹಿತರೆ, ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.